ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಕಾರ್ಯಕರ್ತರು ಹುರುಪುಗೊಳ್ಳುವಂತಹ ಅಧ್ಯಕ್ಷ ಬೇಕು. ರಾತ್ರಿ ಡಿಕೆ ಮನೆಯಲ್ಲಿ, ಮುಂಜಾನೆ ಸಿದ್ದು ಮನೆಯಲ್ಲಿ. ಡಿಕೆ ಮನೆಯಲ್ಲಿದ್ದು ಭಾರತ್ ಮಾತಾ ಕಿ ಜೈ ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಯತ್ನಾಳ್. ನಮ್ಮ ಬಣದವರು ಒಪ್ಪಿದರೆ ವಿಜಯೇಂದ್ರ ವಿರುದ್ಧ ಸ್ಪರ್ಧೆ ಮಾಡ್ತೀವಿ. ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾತ್ರಿ ಡಿಕೆ ಮನೆಯಲ್ಲಿ, ಮುಂಜಾನೆ ಸಿದ್ದು ಮನೆಯಲ್ಲಿ. ಡಿಕೆ ಮನೆಯಲ್ಲಿ ಇದ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕ ಬಸನಗೌಡ ಯತ್ನಾಳ್. ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ, ಗೆಲುವು ಖಚಿತ ಅಂತ ಹೇಳ್ತಾರೆ ಯತ್ನಾಳ್. ನಿರೀಕ್ಷಿತ ಇಲ್ಲೇ ಇಲ್ರಿ. ನಿರೀಕ್ಷಿತ ಹೆಂಗಿರ್ತೈತಿ, ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು. ರಾತ್ರಿ ಬೆಳತನ ಡಿ ಕೆ ಶಿವಕುಮಾರ್ ಮನ್ಯಾಗಿದ್ರೆ ಹೆಂಗೆ ಬಿ ಜೆ ಪಿ ಉದ್ದಾರ ಆಗ್ತೈತೆ ರೀ. ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯ ಅಂತ ನಡೀತಾರೆ. ಈಗ ಸ್ಪರ್ಧೆ ಮಾಡ್ತೀರಿ? ನಾವು ನಿರ್ಣಯ ಮಾಡಿಬಿಟ್ಟೆವು. ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಅವರೇ ಸ್ಪರ್ಧೆ ಮಾಡ್ತಾರೆ, ಠೇವಣಿ ಉಚಿತ. ಅಲ್ಲೇ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ. ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತೆ ತೊರಿಸ್ಕೊಡ್ತೀವಿ. ಯಾಕಂದ್ರೆ ಅವ್ರ ಹಿಂದೆ 600 ML ಇದ್ದಾಗ ನಾವು ನಿಂದ್ರವ್ರೆ. ಕೋರ್ ಕಮಿಟಿಲಿ ಹೆಸರು ಅಂತಿಮ ಆದರೆ ಯಾವ ಕೋರ್ ಕಮಿಟಿ ಒಳಗೆ ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.